ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಎರಡು ರೋಡ್, ಒಂದು ಆ ಕಡೆ ಉಂಟು, ಒಂದು ಈ ಕಡೆ ಉಂಟು. ಬ್ರಿಡ್ಜ್ ಹಾಕ್ಬೇಕು. ಮೇಲೆಗಡೆ ನೀರು ಉಂಟಲ್ಲ, ಡೈರೆಕ್ಟ್ ಮೇಲೆಗೆ ಬೀಳುವಂತ. ಸ್ಪಾಟ್ ಪ್ಲೇಸ್ ಎರ್ಮೈ ಫಾಲ್ಸ್ಗೆ ನಮ್ಮ ಒಂದು ಪಯಣ ಈಗ ಸಾಗ್ತಾ ಇದೆ. ಎರ್ಮೈ ಫಾಲ್ಸ್ಗೆ ಎಂಟ್ರಿ ಆಗ್ತಾ ಇದೆ. ಆಫ್ ರೋಡ್ ಆಗಿದೆ, ಕಾಡಿದೆ, ತೋಟ ಇದೆ. ತೋಟದ ಮಧ್ಯೆ ನಾವು ಒಂದು ಪ್ಲೇಸ್ ಆಫ್ ರೋಡ್ ಆಗಿ ಹೋಗ್ತಾ ಇದ್ದಾರೆ. ನೋಡ್ಬೇಕು ಹೇಗಿದೆ ಅಂತ. ನಾವೀಗ ರೋಡ್ ಈಗ ಮಿಸ್ ಆಗಿದೆ. ಎರಡು ರೋಡ್ ಇದೆ, ಒಂದು ಆ ಕಡೆ ಇದೆ, ಇನ್ನೊಂದು ಈ ಕಡೆ ರೋಡ್ ಇದೆ. ಆದರೆ ಎಲ್ಲಿ ಹೋಗೋದಂತ ಕನ್ಫ್ಯೂಸ್ ಆಗಿದೆ. ಯಾಕೆ ಕನ್ಫ್ಯೂಸ್ ಆಗಿ ನಮ್ಮ ಗೈಸ್ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗಿ ಇಲ್ಲಿದ್ದಾರೆ, ಹೇಗೆ ಅಂತ ಗೊತ್ತಾಗ್ತಿಲ್ಲ. ನಾವು ಕನ್ಫ್ಯೂಸ್ ಆಗಿ ಒಂದು ದಾರಿಯನ್ನು ಚೂಸ್ ಮಾಡಿದ್ದೇವೆ. ಈಗ ಮುಂದೆ ಬರ್ತಾ ಇದ್ದಾರೆ ನಮ್ಮ ಬಾಯ್ಸ್. ಪ್ರೈವೇಟ್ ರೋಡ್ ಅಂತ ಇರ್ಬೋದು. ಫುಲ್ ಆಫ್ ರೋಡ್ ಆಗಿದೆ. ನಮ್ಮ ಒಂದು ಫ್ರೆಂಡ್ಸ್ ಈಗ ಒಳ್ಳೆ ಒಂದು ಸಾಹಸಮಯ ಒಂದು ಬೈಕ್ ರೈಡ್ ಕೂಡ ಮಾಡಿದ್ದಾರೆ. ಫ್ರೆಂಡ್ಸ್ ಇಲ್ಲಿ ಬಾಕಿ ಆಗಿದೆ. ಬಂದು ಇಲ್ಲಿ ಇಲ್ಲಿಂದ ಅಲ್ಲಿ ತುಂಬ ಆಫ್ ರೋಡ್ ಆಗಿದೆ. ಆದ ಕಾರಣ ನಾವು ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಬೈಕ್ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಾವು ಆ ರೂಟ್ ಆಗಿ ಹೋಗ್ಬೇಕಾಗ್ತದೆ. ಪಾರ್ಕ್ ಮಾಡಿ ನಾವೀಗ ಬರ್ತಾ ಇದ್ದಾರೆ. ಈಗ ವರ್ಷಕ್ಕೆ ಒಮ್ಮೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗುವಂಥ ಅನ್ವರ್ನವರು ಕೂಡ ಈಗ ನಮ್ಮ ಜೊತೆಯಲ್ಲಿ ತುಂಬ ಒಂದು ಮೊದಲ ಬಾರಿಗೆ ನಮ್ಮ ಒಂದು ಗ್ರೂಪಿಗೆ ಜಾಯ್ನ್ ಆಗಿದ್ದಾರೆ. ಈಗ ವರ್ಷಕ್ಕೆ ಒಮ್ಮೆ ಬರೋದು ನಮ್ಮ ಗ್ರೂಪಿಗೆ. ನಮ್ಮ ಗ್ರೂಪ್ ಅಂತ ಇದು ರೋಡ್ ಯಾವ ಕ್ವಾಲಿಟಿ ಇದೆ ಅಂತಂದ್ರೆ, ಅರ್ಜೆಂಟಿಗೆ ಯುದ್ಧ ಗಿದ್ದ ನಡೆದ್ರೆ ವಾರ್ ಪ್ಲೇನ್ ಅನ್ನು ಕೂಡ ಈ ರೋಡ್ ಮೇಲೆ ಇಳಿಸಬಹುದಾಗಿರುವಂತ ಕ್ವಾಲಿಟಿ ಅಲ್ಲ. ನಾನು ಯಾಕೆ ಸ್ಲೈಡ್ಸ್ ಎಲ್ಲ ತೋರಿಸಲೇಬೇಕು ಅನ್ಕೊಂಡೆ ಅಂತಂದ್ರೆ, ನಾನು ಎಷ್ಟೇ ಹೇಳಿದ್ರು ತಲೆಗೆ ಹೋಗ್ತಿರ್ಲಿಲ್ಲ. ಕನ್ಫ್ಯೂಸ್ ಏನಾಗ್ತದೆ ಅಂದ್ರೆ ಹೋಗಲ್ಲಿ ಒಂದೇ ಒಂದು ಬೋರ್ಡ್ ಇಲ್ಲ ಇಲ್ಲಿ. ಒಂದೇ ಒಂದು ಬೋರ್ಡ್ ಇಲ್ಲ. ಬೋರ್ಡ್ ಹಾಕ್ಬೇಕು. ಬೋರ್ಡ್ ಇಲ್ಲ ಅಂತಂದ್ರೆ ಅಲ್ಲಿ ಕೆಳಗಡೆ ಕೂಡ 50 ರೂಪಾಯಿ ತೆಗ್ತಾರೆ, ಇಲ್ಲಿ ಮೇಲ್ಗಡೆ ಕೂಡ 50 ರೂಪಾಯಿ ತೆಗ್ತಾರೆ ಒಂದೊಂದು ಜನರಿಗೆ. ಓಕೆ, ಆದ್ರೆ ವ್ಯವಸ್ಥೆ ಮಾಡಿಕೊಡ್ಬೇಕಲ್ವಾ? ಒಂದು ಬೋರ್ಡ್ ಹಾಕ್ಬೇಕು. ಇಲ್ಲಿ ಈ ರೂಟಲ್ಲಿ ಹೋಗ್ಬೇಕು, ಇದರಲ್ಲಿ ಹೋಗ್ಬೇಕಂತ, ಇಲ್ಲಿ ಪಾರ್ಕಿಂಗ್ ಅಂತ. ಇಲ್ಲಿ ಒಂದು ಬೋರ್ಡ್ ಕಾಣ್ತಾ ಇದೆ. ಇಲ್ಲಿ ಒಂದು ಬೋರ್ಡ್ ಇದೆ, ಪ್ರೈವೇಟ್ ಆಗಿರ್ಬೇಕು. ಇದೇ ಆಗಿರ್ಬೇಕು. ಅದಲ್ಲ ಈ ಜಲಪಾತದ ಖಾಸಗಿ ಇದೆಲ್ಲ ಎರ್ಮೈ ಫಾಲ್ಸ್. ಈಗ ಎರ್ಮೈ ಫಾಲ್ಸ್ಗೆ ಈ ಒಂದು ದಾರಿ ಟೈಮ್ ಆಯ್ತು ನೋಡುವ. ಅನ್ವರ್ನವರು ತುಂಬ ಉತ್ಸಾಹಭರಿತವಾಗಿ ಮುಂದೆ ಓಡ್ತಾ ಸಾಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಬಾಯ್ಸ್ ಕೂಡ ಅದೇ ರೀತಿಯಾಗಿ ಬೈತಾ ಇದ್ದಾರೆ. ಹೋಗು ಮುಂದೆ ಹೋಗು, ನೋಡುವ ಏನಾಗ್ತದೆ ಅಂತ. ಮತ್ತೆ ನೆಕ್ಸ್ಟ್ಗೆ ಇವರು ಡೆವಲಪ್ಮೆಂಟ್ ಮಾಡಬೇಕು. ಟಿಕೆಟ್ ಕೌಂಟರ್ ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಆಗಿ ಇಲ್ಲಿಂದ ಎಲ್ಲಿಗೆ ಹೋಗಬೇಕಾಗಿದೆ. ಟಿಕೆಟ್ ಕೌಂಟರ್ ಗೈಸ್, ಇಲ್ಲಿ ಬರುವಾಗ ನಂಬರ್ ಮತ್ತೆ ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಮಾಡ್ತಾರೆ, ಸ್ಟಾರ್ಟ್ ಬರುವಾಗ ಚಾರ್ಜ್ ಮಾಡ್ತಾರೆ. ಆದರೆ ಬರುವಾಗ ಯಾರಾದ್ರೂ ಒಬ್ಬರು ಆಧಾರ್ ಕಾರ್ಡ್ ನಂಬರ್ ಬೇಕಾಗ್ತದೆ ಅವರಿಗೆ, ಇಲ್ಲಿ ಅವರು ಕನೆಕ್ಟ್ ಮಾಡ್ತಾರೆ. ಈ ದಾರಿಯಾಗಿ ಹೋಗಬೇಕಾಗಿದೆ. ಒಂದು ಪ್ರಕಟಣೆ, ಪೊಲೀಸ್ ಇಲ್ಲಿ ಒಂದು ಪ್ರಕಟಣೆ ಎಲ್ಲ ಓದಿ ಮತ್ತೆ ಇಲ್ಲಿಂದ ಇಲ್ಲಿ ಕಡೆ ಹೋಗ್ಬೇಕಾಗಿದೆ. ಒಂದು ಮಾವಿನಕಾಯಿ ಇಲ್ಲಿಂದ ನೋಡಿ ಗೈಸ್, ಇದನ್ನು ತಿಂತ ಮಾವಿನಕಾಯಿ ನೋಡಿ ಗೈಸ್. ಬೈ ಇದಿದೆ ನೋಡಿ, ಏನೋ ಒಂದು ಮಿಷನ್ ಅಲ್ಲಿ ಹಾಕಿದ್ದಾರೆ. ಇದಕ್ಕೆ ಇವರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಏನಾಗಿರ್ಬೋದು ಇದು? ಒಂದು ಅನಿಸಿಕೆ ಅಂದ್ರೆ ಅಲ್ಲಿ ಅದರ ಕರೆಂಟ್ ಉತ್ಪತ್ತಿ ಆಗ್ಬೋದು ಅಂತ ನಮ್ದೊಂದು 100% ಅಲ್ಲಿ ನೋಡ್ಬೋದು. ಅಲ್ಲಿ ಕೇಳೋಣ ಬನ್ನಿ.
ಈಗ ಫಾಲ್ಸ್ ದಾರಿಗೆ ಈಗ ನಾವು ಹೋಗ್ತಾ ಇರೋದು ಕಾಡಿನ ಮಧ್ಯೆ. ಇಲ್ಲಿಂದ ಒಂದು ಕಾಡಿನಾಗ ಸಿಗ್ತಾ ಇದೆ ಇಲ್ಲಿ. ಈಗ ಇಲ್ಲಿಂದ ನೌಫಲ್ ಬಾಯ್ ಅವರ ಮುಂದೆ ಹೋಗಿ ಈಗ ನಮ್ಮ ಅನ್ವರ್ ಬಾಯ್ ಕೂಡ ತುಂಬ ಖುಷಿಯಾಗಿದೆ ಇಲ್ಲಿ ಬಂದಾದ ಮೇಲೆ ತುಂಬ ಖುಷಿಯಾಗಿದ್ದಾರೆ. ಇಲ್ಲಿಂದ ಹೋಗ್ತಾ ಇದ್ದೇವೆ. ಫಾಲ್ಸ್ನ ಒಂದು ಕಾಣ್ತಾ ಇಲ್ಲ, ಹೋಗ್ತಾ ಇದೆ. ನೋಡು ಸೌಂಡ್ ಸ್ವಲ್ಪ ಕೇಳ್ತಾ ಇದೆ. ಹೋಗ್ತಾ ಇರುವಂಥ ಒಂದು ದಾರಿಯಲ್ಲಿ ಇಲ್ಲಿ ಒಂದು ಮಾರ್ಕ್ ಇದೆ. ಇಲ್ಲಿ ಈ ಮಾರ್ಕ್ನ ನೋಡಿ ಹೋಗ್ಬೋದು. ಈ ಕಡೆ ಡೈರೆಕ್ಟ್ ಮಾರ್ಕ್ ಆಯ್ತು. ಈ ಬಾಯ್ಸ್ ಬರ್ತಾ ಇದ್ದಾರೆ. ಏನು ಸಿಗ್ತಾ ಇಲ್ಲ, ಏನು ಎಲ್ಲಿದೆ ಫಾಲ್ಸ್ ಕಾಣುವುದಿಲ್ಲ. ಒಂದು ಹೋಗ್ತಾ ಫಾಲ್ಸ್ ನತ್ತ ನಾವು ಬಂದಿದ್ದೇವೆ. ಅಲ್ಲಿಂದ ಅಲ್ಲಿಗೆ ಬರ್ತಾ ಇದ್ದೇವೆ. ಆದರೆ ಇಲ್ಲಿ ಬಂದ ಮೇಲೆ ಫಾಲ್ಸ್ ಕಾಣುವುದಿಲ್ಲ. ನೌಫಲ್ ಬಾಯ್ ಏನು ಹೇಳಿ ಟಿಕೆಟ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರುವಾಗ ಒಂದು 400 ಮೀಟರ್ ಉಂಟು. 3 ಮೀಟರ್ ಫಾಲ್ಸ್ ನತ್ತ ಫಾಲ್ಸ್ ಅಲ್ಲಿ ಬಂದಾಯಿತು. ನೋಡ್ಬೋದು ಇಲ್ಲಿ ಫಾಲ್ಸ್ನ ಈ ಕಡೆ ನೋಡಿ. ವಾವ್, ಸುಂದರವಾಗಿ ಕಾಣ್ತಾ ಇದೆ. ಸೂಪರ್ ಆಗಿ ಕಾಣ್ತಾ ಇದೆ. ഞങ്ങൾ അവിടെ കണ്ട കാഴ്ച എന്താണെന്ന് എനിക്കറിയോ, പറഞ്ഞാൽ വിശ്വസിക്കോ? ಇಲ್ಲಿ ಫುಲ್ ಆಡಿಯನ್ಸ್ ಆಗಿದೆ. ಇಲ್ಲಿ ಆಡಿಯನ್ಸ್ ಅಲ್ಲಿದ್ದಾರೆ. ಚೆನ್ನಾಗಿದೆ ಫಾಲ್ಸ್ ಅಂತೂ ಚೆನ್ನಾಗಿದೆ. ಇಲ್ಲಿ ನೌಫಲ್ ಬಾಯ್ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಇಲಿಯಾಸ್ ಬಾಯ್, ಅನ್ವರ್ ಬಾಯ್ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ನೌಫಲ್ ಬಾಯ್ ವೀಕ್ಷಣೆ ಮಾಡ್ತಾ ಇದ್ದಾನೆ. ನೌಫಲ್ ಬಾಯ್ ಏನ್ ಹೇಳ್ತೀರಾ? ಮೂಡು ಅಲ್ಲಿಂದ ಹೋಗಿದೆ. ಇಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಟಿಕೆಟ್ ಮಾಡ್ತೀವಲ್ಲ, ಅಲ್ಲಿ ಒಂದು ಗೈಡ್ ಇಲ್ಲ, ಏನಿಲ್ಲ. ಹೊಟ್ರಾಸ್ ಇತ್ತು. ಮತ್ತೆ ರಿಟರ್ನ್ 2 ಟಿಕೆಟ್ ಮಾಡಿದ್ವಿ. ಇಲ್ಲಿ ಟಿಕೆಟ್ ಮಾಡಿ ಬರುವಾಗ ಬೇಡ ಅಂತ ರಿಟರ್ನ್ ಮನೆಗೆ ಹೋಗುವ ಅಂತ ಅನಿಸ್ತಿತ್ತು. ಆದರೂ ಇಲ್ಲಿ ವ್ಯೂ ಪಾಯಿಂಟ್ ಬಂದ ಮೇಲೆ ಇದು ನೋಡಿದ್ವಿ. ಆದ್ಮೇಲೆ ಒಂದು ವೈಬ್ ನಂದು ಚೇಂಜ್ ಆಗಿತ್ತು. ಈ ಪಬ್ಲಿಕ್ ಎಲ್ಲ ಸ್ನಾನ ಮಾಡುವಾಗ ನನಗೆ ತುಂಬ ಅನಿಸ್ತಾ ಇದೆ. ಇಲ್ಲಿ ಸ್ನಾನ ಮಾಡ್ಬೋದು. ಮಕ್ಕಳೆಲ್ಲ ತುಂಬ ಜಾಲಿ ಮಾಡ್ತಾರೆ. ಸಮ್ಮರ್ ಕ್ಯಾಂಪ್ ಅಂತ ಇಲ್ಲಿ ಮಾಡ್ಬೋದು. ನಮಗೆ ಫ್ರೆಂಡ್ಸ್ ಎಲ್ಲ ಬಂದರೆ, ಒಬ್ಬರು ಬಂದರೆ ಮೂಡ್ ಹೋಗ್ತದೆ. ಫ್ರೆಂಡ್ಸ್ ಬಂದರೆ ಸಮ್ಮರಲ್ಲಿ ಫುಲ್ ಜಾಲಿ ಮಾಡ್ಬೋದು. ಒಂದು ಇಲ್ಲಿ ಜಾಯಿನ್ ಮಾಡಲಿಕ್ಕೆ ಇರುತ್ತೆ ಗೈಸ್. ಓಕೆ, ನಾವು ಇಲಿಯಾಸ್ ಬಾಯ್ ಅವರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲಿಯಾಸ್ ಬಾಯ್ ಅವರು ಈ ಒಂದು ಫಾಲ್ಸ್ ಬಗ್ಗೆ ಏನಾಗುತ್ತೆ ಹೇಳ್ಬೋದು? ಹೇಗಿದೆ? ಚೆನ್ನಾಗಿಲ್ವಾ? ನೀರಿಲ್ಲ ಚೆನ್ನಾಗಿಲ್ವಾ? ಇದೊಂದು ಮಳೆಗಾಲದಲ್ಲಿ ಮಾತ್ರ ಇದೊಂದು ಹೇಗಿದೆ? ನೀರು ತುಂಡಾಗಿದೆ. ಮತ್ತೆ ಅಲ್ಲಿಗೆ ಒಂದು ಬ್ರಿಡ್ಜ್ ಹಾಕ್ಬೇಕು. ಮೇಲೆಗೆ ಬೀಳುವಂತಹ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ. ನೀರು ಸ್ವಲ್ಪ ಕಡಿಮೆ ಇದೆ, ಆದ ಕಾರಣ ಸ್ನಾನ ಎಲ್ಲ ಮಾಡಬಹುದು. ದಾರಿ ಅಲ್ಲಿಂದ ಮೇಲೆ ಹೋಗಬಹುದು. ಅಲ್ಲಿ ದಾರಿ ಇದೆ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇದಕ್ಕೆ ನಮ್ಮ ಇಲ್ಲಿ ಗೈಡ್ ಕೂಡ ನಮ್ಮ ಜೊತೆ, ಅವ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ ಅವರ ಮಾತುಕತೆ. ನಮ್ಮ ಮಾಡಿದ್ರೆ ನಮ್ಮ ಬಾಯ್ ರಕ್ಷಿತ್ ಬಾಯ್ ಇದ್ದಾರೆ ಇಲ್ಲಿ. ಅಲ್ಲಿ ಅವರ ಹೇಳುವ ಪ್ರಕಾರ ಏನು ತುಂಬ ರಕ್ಷಿತ್ ನಮ್ಮ ಜೊತೆಗೆ ಅವರ ಹೇಳುವ ಪ್ರಕಾರ ನಮ್ಮ ಏನ್ ಹೇಳ್ತಿದ್ದಾರೆ? ಬಿಡಲ್ಲ ಅಲ್ಲಿ ಒಂದೊಂದು ಅಲ್ಲಿ ನೆಲ ಬಿಡಲ್ಲ. ಅಲ್ಲಿ 9 ಜೀವ ಹೋಗಿದೆ ಅಂತ ಹೇಳ್ತಾರೆ. ಅದು ಬೇಕಾದ್ರೆ ಸರ್ಚ್ ಮಾಡ್ಬೋದು ಯೂಟ್ಯೂಬಲ್ಲಿ. ಇಲ್ಲಿ ನಮ್ಮ ಗೈಡ್ ಅವರು ಇದ್ದಾರೆ, ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ನೀರು ಬರುವ ಸ್ಥಳದಲ್ಲಿ, ಅಲ್ಲಿ ನೀರು ಬರುವ ಸ್ಥಳದಲ್ಲಿ ತುಂಬ ಆಳ ಇದೆ. ಆದ ಕಾರಣ ಅಲ್ಲಿ 9 ಜೀವ ಹೋಗಿದೆ ಅಂತ ನಮ್ಮ ಗೈಡ್ ಅವರು ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಒಂದು ರೀತಿಯಲ್ಲಿ. ಮೇಲಿಂದ ಬರ್ತಾ ಇದೆ, ಇಲ್ಲಿಂದ ಸ್ಟೆಪ್ ಆಗಿ ಬಂದು ಇಲ್ಲಿ ಬೀಳ್ತಾ ಇದೆ. ಅಲ್ಲಿ ಇಲ್ಲಿ ಆಡಿಯನ್ಸ್ ಎಲ್ಲ ತುಂಬ ಜನ ಇಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಅಂತೂ ಇಲ್ಲಿ ಇನ್ನೂ ಕೂಡ ಚಂದ ಕಾಣಬಹುದು ಎಂಬ ನನ್ನ ಒಂದು ಅನಿಸಿಕೆ. ಬರಬಹುದು, ಇಲ್ಲಿ ಫಾಲ್ಸ್ ಚೆನ್ನಾಗಿದೆ.
ये जगह तो कमाल की है। यकीन नहीं हो रहा कि धरती पर ऐसी भी कोई जगह हो सकती है। ये बहुत ही शानदार है। शुक्र है कि सूरज निकल आया है। वहां देखिए, वो बहुत बढ़िया है। क्या बात है। ಫ್ರೆಂಡ್ಸ್ ಕೂಡ ಅಲ್ಲಿ ಮಾತುಕತೆ ಇಲ್ಲಿಂದ ಈ ಒಂದು ದಾರಿಯ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್. ನೋಡ್ಬೋದು ಸುಂದರವಾಗಿ ಕಾಣುವಂಥ ಒಂದು ದೃಶ್ಯ. ಅಲ್ಲಿ ಕ್ಲೋಸ್ ಅಂತ ಮಾಡಿದ್ದಾರೆ, ಇಲ್ಲಿ ದಾರಿಯನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಬರುವವರು ಇಲ್ಲಿಂದ ಮಾತ್ರ ವ್ಯೂ ನೋಡ್ಬೋದು, ಆದರೆ ಮೇಲೆ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹೋಗ್ಲಿಕ್ಕೆ ಅಂತ ಹೇಳಿದರೆ ಇಲ್ಲಿ ಗೈಡಲ್ಲಿದ್ದಾರೆ, ಇಲ್ಲಿ ಬಿಡೋದಿಲ್ಲ ಯಾರು. ಪ್ರಕೃತಿ ಏನ್ ಹೇಳ್ತೆ ಗೊತ್ತಾ, ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಬರ್ ಮಾಡ್ಕೋಬೇಕು ಅಂತ. ಫಾಲ್ಸ್ ಇಂದ ಈಗ ಹೊರಡುವಂತ ಸಮಯ ಎಲ್ಲ, ಆಡಿಯನ್ಸ್ ಎಲ್ಲ ಈಗ ಹೋಗ್ತಾ ಇದ್ದಾರೆ, ಎಲ್ಲ ಈಗ ಹೋಗುವಂತ ಸಮಯ. ಈಗ ಇಲ್ಲಿಂದ ನಾವು ರೆಡಿ ಆಗಿದ್ದೇವೆ. ಇಲ್ಲಿಂದ ನಾವು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದ್ದೇವೆ. ಫಾಲ್ಸ್ ಇಂದ ಈಗ ನಾವು ಹೋಗುವಂತ ಒಂದು ದಾರಿ, ಅದೇ ಹಾಡು ಎಲ್ಲ ಹೋಗ್ತಾ ಇದ್ದಾರೆ ಬಾಯ್ಸ್ ಎಲ್ಲ. ಇಲ್ಲಿ ನೋಡಿ, ಈಗ ಇಲ್ಲಿ ಫಾಲ್ಸ್ ಇಲ್ಲಿ ಹತ್ತಿರ ಇದೆ. ಇಲ್ಲಿ ನೋಡಿ ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಬಿಸಾಡಿದ್ದಾರೆ. ಈಗೆಲ್ಲ ಯಾರು ಅಂದರೆ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಸ್ವಚ್ಛತೆಯನ್ನು ಕಾಪಾಡಬೇಕು, ಯಾಕಂದರೆ ಇಲ್ಲಿ ಇಷ್ಟೊಂದು ಸುಂದರವಾದ ಪ್ಲೇಸಲ್ಲಿ ಕೂಡ ಪ್ಲಾಸ್ಟಿಕನ್ನು ಹಾಕಿದ್ದಾರೆ. ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇಂದ ಮತ್ತೆ ಅದೇ ಆಫ್ ರೋಡ್ ಆಗಿ ಮತ್ತೆ ನಾವು ಹೋಗ್ತಾ ಇದ್ದೇವೆ. ನಿಜವಾಗ ಕೂಡ ಟೂ ವೀಲರ್ಸ್ ಅವರಿಗೆ ತುಂಬ ಕಷ್ಟ ಆಗ್ಬೋದು. ಆಫ್ ರೋಡ್ ಆಗಿ ಏನೂ ಇಲ್ಲ, ರೋಡು ಅಷ್ಟೇನು ಸರಿ ಇಲ್ಲ. ಆಫ್ ರೋಡ್ ಆಗಿ ದೊಡ್ಡ ದೊಡ್ಡ ಕಲ್ಲು, ಬಟ್ಟೆ ಕಲ್ಲು